ಗ್ಯಾರಂಟಿಗಳಿಗಾಗಿ ಬಳಕೆ ಮಾಡಿ ಇದನ್ನು ಡೈವರ್ಟ್ ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಮಾಡಿದೆ, ಅನ್ಯಾಯ ಮಾಡಿದೆ, ವಂಚನೆ ಮಾಡಿದೆ. ಇದು ಮೊದಲ ದಿವಸದಿಂದಲೂ ಕೂಡ ನಮ್ಮ ಹೋರಾಟ ನಡೆದಿದೆ. ನಾನು ಮೊನ್ನೆ ಕೂಡ ಪತ್ರ ಬರೆದಿದ್ದೇನೆ. ಅವರಿಗೆ ಮಾಡ್ತಕ್ಕಂಥ ಇದು ಅನ್ಯಾಯ. ನೀವು ದಲಿತರಿಗೆ ದಯವಿಟ್ಟು ಈ ಬಾರಿ ಆದರೂ ಆ ಹಣವನ್ನು ನೀವು ಡೈವರ್ಟ್ ಮಾಡಬಾರದು ಅಂತೇಳಿ ಈಗಾಗಲೇ ಆಗ್ರಹ ಪಡಿಸಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟಾದರೂ ಕೂಡ ಇವತ್ತೊಂದು ದಿವಸ ಬಡ್ಜೆಟ್ 6ನೇ ತಾರೀಕು ಮಂಡನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. 6ರಿಂದ 27 ಮಾರ್ಚ್ನವರೆಗೆ ಸದನ ನಡೆಯೋದಿದೆ. ಇದರಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಕೆಲವು ಶಾಸಕರು ಕೂಡ ಇಲ್ಲಿಯವರೆಗೆ ಒಬ್ಬ ಶಾಸಕ ಆಗಲಿ ಕಾಂಗ್ರೆಸ್ನವರು, ಮಂತ್ರಿ ಆಗಲಿ ಬಾಯಿ ಬಿಟ್ಟಿಲ್ಲ. ಯಾರ್ಯಾರು ನಾವು ಹೇಳ್ತಿದ್ವೋ, ಪ್ರಿಯಾಂಕಾ ಖರ್ಗೆ ಅವರು ಇಷ್ಟು ಮಾತಾಡ್ತಾರೆ, ದೇಶದ್ದೆಲ್ಲ ಮಾತಾಡ್ತಾರೆ. ಯಾವ ಸಮುದಾಯದಿಂದ ನಾನು ಬಂದಿದ್ದೇನೋ ಮಾತೆತ್ತಿದ್ರೆ ಅಂಬೇಡ್ಕರ್ ರಕ್ತ ನನ್ನಲ್ಲಿ ಹರಿತದಂತ. ಅಂಬೇಡ್ಕರ್ ರಕ್ತ ಅವರಲ್ಲಿ ಒಂದು ತೊಟ್ಟೂ ಇಲ್ಲ, ಒಂದೇ ಒಂದು ಡ್ರಾಪ್ ಕೂಡ ಇಲ್ಲ. ಯಾಕೆಂದ್ರೆ ಅವರಿಗೆ ದಲಿತತ್ವವೇ ಗೊತ್ತಿಲ್ಲ. ಒಂದು ದಿನ ದಲಿತ ಸಮುದಾಯಗಳ ಜೊತೆ ಬೆರೆತಿದ್ದಿಲ್ಲ, ಒಂದು ಹೋರಾಟ ಇಲ್ಲ. ದಲಿತರ ಹೆಸರಿನಲ್ಲಿ ಮಂತ್ರಿ ಆಗಿದ್ದಾರೆ, ಅಪ್ಪನ ನೆರಳಿನಲ್ಲಿ ಮಂತ್ರಿ ಆಗಿದ್ದಾರೆ. ಬರೀ ಬೊಗಳೆ ಭಾಷಣ ಒಂದು ಬಿಟ್ರೆ ಬೇರೇನೂ ಇಲ್ಲ. ಸಮಸ್ಯೆಗಳು ನೂರಾರಿದ್ರು. ಕಾಂಗ್ರೆಸ್ ದಲಿತರಿಗೆ ಅನ್ಯಾಯ, ಮೋಸ, ವಂಚನೆ ಮಾಡ್ತಿದ್ರು ಕೂಡ ಒಂದು ದಿನ ಅದರ ವಿರುದ್ಧವಾಗಿ ಮಾತಾಡಲ್ಲ. ಕಾಂಗ್ರೆಸ್ ಏನನ್ನ ಮಾತಾಡ್ತದೋ ಅದನ್ನ ಡಿಪೆಂಡ್ ಮಾಡ್ತಾರೆ, ಜನರಿಗೆ ಅನ್ಯಾಯ ಆದರೂ ಕೂಡ. ಆದರೆ ಇಷ್ಟು ಅನ್ಯಾಯ ಆಗಿದೆ ಅಂತೇಳಿ ಬೀದಿ ಬೀದಿಗಳಲ್ಲಿ ಜನ ಅವರಿಗೆ ಚೀಮಾರಿ ಆಗ್ತಿದ್ರು ಕೂಡ ಒಂದೇ ಒಂದು ಮಾತು ಕೂಡ ಅದರ ಬಗ್ಗೆ ಮಾತಾಡೋದಿಲ್ಲ.